ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಆಲೂಗಡ್ಡೆ ಬೋಂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ಬೋಂಡಾಗೆ ಏನೇನು ಬೇಕು ಅಂದರೆ, ಆಲೂಗಡ್ಡೆ ಒಂದು 5ರಿಂದ 6 ಆಲೂಗಡ್ಡೆನ ಸಿಪ್ಪೆ ತಕ್ಕೊಂಡು ನೀರು ಹಾಕ್ಕೊಂಡು ಒಂದು ಚೊಂಬು ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ ಬರ್ಸ್ಕೊತೀನಿ. ಈಗ ಕಡಲೆ ಹಿಟ್ಟು ತೊಗೊಳ್ಳೋಣ. ಕಡಲೆ ಹಿಟ್ಟು ನೋಡಿ ತೊಗೊಂಡಿದ್ದೀನಿ. ಈಗ ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಓಂಕಾಳು 1/4 ಸ್ಪೂನು, ಉಪ್ಪು ಮತ್ತು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಸ್ಪೂನು ಸೋಡಾ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಜಾಸ್ತಿ ತೆಳುವಾಗಿ ಕಲಿಸ್ಕೋಬಾರ್ದು. ನೋಡಿ, ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಈ ಥರ ಇರಬೇಕು ತಿಕ್ನೆಸ್ಸು, ಜಾಸ್ತಿ ತೆಳುವಾಗಿ ಬೇಡ, ಇಷ್ಟು ದಪ್ಪ ಇರಬೇಕು. ಈ ರೀತಿ ಕಲಿಸ್ಕೊಂಡು ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇವಾಗ ವಿಜಿಲು ಬಂದಿರುತ್ತೆ. ಇವಾಗ ವಿಜಿಲ್ ಓಪನ್ ಮಾಡಿ ನೋಡೋಣ. ಆಲೂಗಡ್ಡೆ ಬೆಂದಿರುತ್ತೆ, ಅದೆಲ್ಲ ನೀರು ಬಸ್ಕೊಂಡು ಈಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಬೆಂದಿದೆ. ಈಗ ನೀರೆಲ್ಲ ನೀರೆಲ್ಲ ತಕ್ಕೊಂಡು ಈಗ ನೋಡಿ, ಅದು ಒಗ್ಗರಣೆಗೆ ಏನೇನು ಬೇಕು ಅಂದರೆ ಆಲೂಗಡ್ಡೆಗೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಸಣ್ಣದನ್ನು, ಟೇಸ್ಟಿಗೆ ಚೆನ್ನಾಗಿರುತ್ತೆ ಸಣ್ಣದು ಒಂದು ಟೊಮೊಟೊ ಹಾಕ್ಕೊಳ್ಳಿ ಸಣ್ಣಗೆ ಹೆಚ್ಕೊಂಡು. ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಇದಿಷ್ಟು ಬೇಕು ಒಗ್ಗರಣೆಗೆ. ನೋಡಿ, ಆಲೂಗಡ್ಡೆ ಎಲ್ಲ ನೀರೆಲ್ಲ ಬಸ್ಕೊಂಡಿದ್ದೀನಿ. ಫುಲ್ಲು ನೀಟಾಗಿ ಒಂದೂ ಇದಾಗಿರಬಾರ್ದು, ದಪ್ಪ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇರೋಣ. ಹಾಗೆ ಎಲ್ಲನೂ ಹಿಂದಿಂದೆ ಎಲ್ಲವೂ ಹಾಕ್ಕೊಳ್ಳೋಣ. ಕರಿಬೇವು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ಈಗ ನೋಡಿ, ಫ್ರೈ ಆಗ್ತಾಯಿದೆ. ಅದು ಫ್ರೈ ಆಗಲಿ ನೀಟಾಗಿ. ನೀವು ಟೊಮೊಟೊ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಕ್ಕೊಂಡ್ದಿರ ಹೀಗೂ ಮಾಡ್ಬೋದು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ ಅದು. ನಾನು ಹಾಕ್ಕೊಳ್ಳಿ, ಹಾಕ್ಕೊಂಡ್ದಿರನೂ ಮಾಡ್ಕೊಬೋದು, ಹಾಕ್ಕೊಳ್ಳಬೋದು. ಈಗ ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನ್ ಹಾಕ್ಕೊತಾ. ನೀವು ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಇಷ್ಟು ಖಾರ ಸಾಕು, ಅದಕ್ಕೆ ಇಷ್ಟು ಹಾಕ್ಕೊತಿದ್ದೀನಿ. ಸ್ವಲ್ಪ ರುಚಿಗೆ, ಗೊಜ್ಜು ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ನೋಡಿ, ನೀಟಾಗಿ ಎಲ್ಲ ಆಲೂಗಡ್ಡೆ ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಗಂಟು ಉಂಡೆ ಥರ ಇದ್ದರೆ ಚೆನ್ನಾಗಾಗಲ್ಲ ಬೋಂಡಾಗೆ. ನೀಟಾಗಿ ಫುಲ್ಲು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಂಗೆ ಎಲ್ಲ ನೀಟಾಗಿ ಹೊಂದಿಸ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಆವಾಗ ಈ ಥರ ಉಂಡೆಗಳು ಮಾಡ್ಕೊಳ್ಳಿ, ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಉಂಡೆಗಳನ್ನ ನೀಟಾಗಿ ಅದರೊಳಗೆ ಹೆಜ್ಜಿ ಆ ಕಡಲೆ ಹಿಟ್ಟು ನೀಟಾಗಿ ಕೋಟಿಂಗ್ ಅದರ ಮೇಲೆ ಕೂತ್ಕೊಳ್ಬೇಕು. ಆ ರೀತಿಯಾಗಿ ನೀವು ಹೆಚ್ಕೊಂಡು ಎಣ್ಣೆಗೆ ಬಿಡಿ. ಎಲ್ಲನೂ ಹಂಗೆ ಮಾಡಿಕೊಂಡು ಎಣ್ಣೆಗೆ ಬಿಡಿ. ಈಗ ಎಲ್ಲವನ್ನು ಅದೇ ರೀತಿಯಾಗಿ ಬಿಟ್ಕೊಳ್ಳಿ. ಈಗ ತುಂಬ ರುಚಿಯಾಗಿರೋ ಆಲೂಗಡ್ಡೆ ಬೋಂಡ ರೆಡಿ ಆಗುತ್ತೆ. ನೋಡಿ, ನೀವು ಮಾಡಿ ಹೇಗಿದೆ ಅಂತ ಹೇಳಿ, ನೀವು ಕಮೆಂಟ್ ಮಾಡಿ.